ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನಿಲ್ ಗೌಡ. ಮಂತ್ರಾಲಯಕ್ಕೆ ಹೋದಾಗ ಬ್ರೇಕ್ಫಾಸ್ಟ್ ತಿನ್ನಬೇಕು ಅನಿಸಿದ್ರೆ ನಾನು ಒಂದು ಕಡೆ ಸೂಪರಾಗಿರೋ ಜಾಗ ರೆಫರ್ ಮಾಡ್ತೀನಿ. ಅದು ಮಾಮಿ ಮೆಸ್ ಅಂತ. ನಾವು ಒಳಗಡೆ ಹೋದಾಗ ಸಿಕ್ಕಾಪಟ್ಟೆ ರಶ್ ಇತ್ತು. ಪರವಾಗಿಲ್ಲ ಅಂತ ಕಿಚನ್ ಕಡೆ ನುಗ್ಗಿದ್ರಿ. ಇಲ್ಲಿ ಸ್ಪೆಷಲ್ ಅಂದರೆ ಕಾಂಬೋ ಮೀಲ್ಸು ಸೂಪರಾಗಿರುತ್ತೆ. ಇನ್ನೊಂದೇನು ಗೊತ್ತಾ ಬ್ಯೂಟಿ, ಖುಷಿಯಿಂದ ಸರ್ವ್ ಮಾಡ್ತಾರೆ, ನಗ್ನಗ್ತಾ ಸರ್ವ್ ಮಾಡ್ತಾರೆ. ಅಷ್ಟರಲ್ಲಿ ನಮ್ಮ ಹುಡುಗರು ಜಾಗ ಹಿಡ್ದಿದ್ರು. ನಾವು 4 ಜನನೂ 4 ಕಾಂಬೋ ತೊಗೊಂಡ್ರಿ. ಫಸ್ಟ್ ಟ್ರೈ ಮಾಡಿದ್ದಿದ್ದೆ ಪೂರಿಯಲ್ಲಿ. ಪೂರಿ ಮಾತ್ರ ಅಲ್ಟಿಮೇಟ್ ಆಗಿತ್ತು. ನೆಕ್ಸ್ಟ್ ಪೊಂಗಲ್ ಟ್ರೈ ಮಾಡಿದ್ರಿ. ಪೊಂಗಲ್ಲು ಸಾಕಾಗಿತ್ತು. ಅದಾದಮೇಲೆ ಉಪ್ಪಿಟ್ಟು, ವಡೆ ಮಾತ್ರ ಸೂಪರ್ ಕ್ರಿಸ್ಪಿ, ಚಟ್ನಿ ಅಲ್ಟಿಮೇಟ್. ಒಂದೇನು ಅಂದರೆ ಸೋಡಾ ಹಾಕೋದಿಲ್ಲ, ಅದೊಂದೇ ಸೂಪರ್ ಖುಷಿ. ಅಯ್ಯಯ್ಯೋ ನಮ್ಮ ಇಡ್ಲಿ ಬಿಟ್ಬಿಟ್ಟು ಅಂತ ನೋಡಿ ಇಡ್ಲಿ ತೋರಿಸ್ದೆ. ನಮ್ಮ ಹುಡುಗರು ಅಂತೂ ಸೂಪರ್ ಮಜಾ ಮಾಡಿದ್ರು. ನಮ್ಮ ಹುಡುಗ ಅಂತೂ ಆಲ್ಮೋಸ್ಟ್ ಒಂದು 2-3 ಸತಿ ಏನೋ ಇಡ್ಲಿ ವಡೆ ಎಲ್ಲ ಹಾಕ್ಸ್ಕೊಂಡು ತಿಂದಿದ್ದು. ನಮ್ಮ ಹೊನ್ನೇಗೌಡರು ಫುಲ್ ಬ್ಯಾಟಿಂಗ್ ಮೋಡಲ್ಲಿದ್ದರು. ಚಿಕ್ಕ ಜಾಗ ಆದ್ರೂ ಖುಷಿಯಿಂದ ಪ್ರೀತಿಯಿಂದ ಸರ್ವ್ ಮಾಡ್ತಾರೆ. ನಾನು ಮತ್ತೊಮ್ಮೆ ಹೇಳ್ತೀನಿ, ತಿಂಡಿ ಆಗಿರಲಿ, ರಾತ್ರಿ ಊಟ ಆಗಿರಲಿ, ಮಾಮಿ ಮೆಸ್ಸಿಗೆ ಬನ್ನಿ, ಎಂಜಾಯ್ ಮಾಡಿ, ಖುಷಿಯಾಗಿರಿ. ಎನಿವೇಸ್, ಟಾಟಾ, ಬಾಯ್.